ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಇದು ತುಂಬಾ ಮುಖ್ಯವಾದ ಸುದ್ದಿ. ಏಕೆಂದರೆ 21 ಮಾರ್ಚ್ 2026ರಿಂದ ನಿಮ್ಮ ರೇಷನ್ ಕಾರ್ಡ್ ಒಂದು ಸಾಮಾನ್ಯ ದಾಖಲೆಯಿಂದ ಬಹುಪ್ರಯೋಜನಗಳ ಶಕ್ತಿಶಾಲಿ ಕಾರ್ಡ್ ಆಗಿ ಬದಲಾಗಲಿದೆ ಎಂದು ತಿಳಿದು ಬೆರಗಾಗುತ್ತೀರಿ. ಈ ಬದಲಾವಣೆಗಳು ನಿಮ್ಮ ಕುಟುಂಬದ ಜೀವನವನ್ನು ಸುಲಭಗೊಳಿಸುತ್ತವೆ ಮತ್ತು ಅನೇಕ ಲಾಭಗಳನ್ನು ನೀಡುತ್ತವೆ. ಆದರೆ ಈ ವಿಡಿಯೋ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ರಾಜ್ಯ, ಜಿಲ್ಲೆ ಹಾಗೂ ಯಾವ ರೇಷನ್ ಕಾರ್ಡ್ ಇದೆ ಎಂದು ತಿಳಿಸಿ. ಇದರಿಂದ ನಿಮಗೆ ಇನ್ನೂ ಹೆಚ್ಚು ಸಹಾಯಕ ಮಾಹಿತಿ ಸಿಗುತ್ತದೆ. ಈಗ ನಾವು ವಿವರವಾಗಿ ಚರ್ಚಿಸೋಣ. ಸ್ನೇಹಿತರೆ, ನಿಮ್ಮ ಬಳಿ BPL, APL, ಹಳದಿ, ಗುಲಾಬಿ, ಬಿಳಿ ಅಥವಾ ಯಾವುದೇ ರೀತಿಯ ರೇಷನ್ ಕಾರ್ಡ್ ಇದ್ದರೂ, ಅದು ಯಾವ ರಾಜ್ಯ ಅಥವಾ ಜಿಲ್ಲೆಯದ್ದಾಗಿದ್ದರೂ, ಕೇಂದ್ರ ಸರ್ಕಾರವು ಅಂದರೆ ಮೋದಿ ಸರ್ಕಾರವು 21 ಮಾರ್ಚ್ 2026ರಿಂದ ರೇಷನ್ ಕಾರ್ಡ್ ಧಾರಕರಿಗೆ 8 ದೊಡ್ಡ ಲಾಭಗಳನ್ನು ನೀಡುವುದಾಗಿ ಘೋಷಿಸಿದೆ. ಇದು ನಿಜವಾಗಿಯೂ ದೊಡ್ಡ ಬದಲಾವಣೆಯಾಗಿದೆ. ಏಕೆಂದರೆ ಹಿಂದೆ ರೇಷನ್ ಕಾರ್ಡ್ ಎಂದರೆ ಕೇವಲ ಉಚಿತ ಅನಾಜು ಮಾತ್ರ ಎಂದು ಭಾವಿಸಲಾಗಿತ್ತು. ಆದರೆ ಈಗ ಅದನ್ನು ಮಲ್ಟಿ ಬೆನಿಫಿಟ್ ಕಾರ್ಡ್ ಆಗಿ ಮಾಡುವ ದಿಕ್ಕಿನಲ್ಲಿ ಕೆಲಸ ನಡೆದಿದೆ. ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಅಥವಾ ಯಾವುದೇ ರಾಜ್ಯದಲ್ಲಿರುವವರಿಗೆ ಈ ಮಾಹಿತಿ ಬಹಳ ಅಗತ್ಯವಾಗುತ್ತದೆ. ಏಕೆಂದರೆ ಮಾರ್ಚ್ 2026ರಿಂದ ರೇಷನ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಹಿಂದೆ ಉಚಿತ ಅಕ್ಕಿ ನೀಡಲಾಗುತ್ತಿತ್ತು. ಅದರ ಬದಲಿಗೆ ಈಗ 9 ವಿವಿಧ ಅಗತ್ಯ ವಸ್ತುಗಳನ್ನು ನೀಡಲಾಗುತ್ತದೆ. ಇದರಿಂದ ನಿಮ್ಮ ಮನೆಯ ರೇಷನ್ ಹೆಚ್ಚು ಸಮತೋಲಿತವಾಗಿ ಸಿಗುತ್ತದೆ. ಇದರ ಜೊತೆಗೆ ಮಹಿಳೆಯರಿಗೆ ಲಾಡ್ಲಿ ಬೆಹನ ಯೋಜನೆಯಂತಹ ಯೋಜನೆಗಳು ಇತರ ರಾಜ್ಯಗಳಲ್ಲೂ ವಿಸ್ತರಿಸಲಾಗುತ್ತಿದೆ ಮತ್ತು ಉಚಿತ ಅಥವಾ ಸಬ್ಸಿಡಿ LPG ಮುಕ್ತ ವಸತಿ ಯೋಜನೆಗಳಲ್ಲಿ ಬದಲಾವಣೆಗಳಾಗುತ್ತಿವೆ. ಒಟ್ಟಾರೆಯಾಗಿ ಮಾರ್ಚ್ 2026ರ ನಂತರ ರೇಷನ್ ಕಾರ್ಡ್ ಒಂದು ಬಹಳ ಶಕ್ತಿಶಾಲಿ ದಾಖಲೆಯಾಗಿ ಮಾರ್ಪಡುತ್ತದೆ. ಇದರಿಂದ ಹಲವು ಲಾಭಗಳು ಸಿಗುತ್ತವೆ. ಆದರೆ ಈ ಲಾಭಗಳನ್ನು ಪಡೆಯುವ ಮೊದಲು ಸರ್ಕಾರವು 2 ಮುಖ್ಯ ನಿಯಮಗಳನ್ನು ಜಾರಿಗೆ ತಂದಿದೆ. ಇವುಗಳನ್ನು ತಿಳಿಯುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ಈ ಯೋಜನೆಗಳ ಲಾಭ ಪಡೆಯಲು ಈ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಮೊದಲ ನಿಯಮವೆಂದರೆ OTP ವ್ಯವಸ್ಥೆ ಜಾರಿಯಾಗುತ್ತದೆ. ಅಂದರೆ ರೇಷನ್ ತೆಗೆದುಕೊಳ್ಳುವಾಗ ಕೇವಲ ಅಂಗುಷ್ಟದ ಮುದ್ರೆ ಸಾಲದು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ನೀಡಬೇಕು. ಇದರಿಂದ ವಂಚನೆ ತಡೆಯಲು ಸಹಾಯವಾಗುತ್ತದೆ ಮತ್ತು ಸರಿಯಾದ ವ್ಯಕ್ತಿಗೆ ಮಾತ್ರ ಲಾಭ ಸಿಗುತ್ತದೆ. ಎರಡನೇ ನಿಯಮವೆಂದರೆ ರೇಷನ್ ಕಾರ್ಡಿನ KYC ಪ್ರಕ್ರಿಯೆ. ಇದನ್ನು ಪೂರ್ಣಗೊಳಿಸದಿದ್ದರೆ ಹೊಸ ಲಾಭಗಳನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇನ್ನೂ KYC ಮಾಡಿಸದಿದ್ದರೆ ತಕ್ಷಣ ಮಾಡಿಸಿಕೊಳ್ಳಿ. ಇದರ ಜೊತೆಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನು ಪೂರ್ಣವಾಗಿ ಜಾರಿಗೆ ತರಲಾಗಿದೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ ಯಾವ ರಾಜ್ಯದ್ದಾಗಿದ್ದರೂ ದೇಶದ ಯಾವುದೇ ಕಡೆಯಲ್ಲೂ ಯಾವುದೇ ರೇಷನ್ ಡೀಲರ್ನಿಂದ ರೇಷನ್ ಪಡೆಯಬಹುದು. ಇದು ವಿಶೇಷವಾಗಿ ಕೆಲಸದ ನಿಮಿತ್ತ ಒಂದು ರಾಜ್ಯದಿಂದ ಇನ್ನೊಂದಕ್ಕೆ ಹೋಗುವವರಿಗೆ ಬಹಳ ಉಪಯುಕ್ತವಾಗುತ್ತದೆ. ಈಗ ಆ 8 ದೊಡ್ಡ ಲಾಭಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲ ಲಾಭವು ಪಕ್ಕಾ ಮನೆ ಇಲ್ಲದವರಿಗೆ ಅಥವಾ ಇನ್ನೂ ಕಚ್ಚಾ ಮನೆಯಲ್ಲಿರುವವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನೀಡುವುದು. ಹಿಂದಿನ ಬಾರಿ ಈ ಯೋಜನೆಯಿಂದ ಉಳಿದವರು ಅಥವಾ ಅರ್ಜಿ ಸಲ್ಲಿಸದವರಿಗೆ ಈಗ ಅವಕಾಶವಿದೆ. ಆಯಾ ಪ್ರದೇಶಗಳಲ್ಲಿ ಇನ್ನೂ ಪಕ್ಕಾ ಮನೆ ಸಿಗದವರನ್ನು ಗುರುತಿಸಿ ಅವರಿಗೆ ಮನೆ ನೀಡುವ ಕೆಲಸ ಮುಂದುವರೆದಿದೆ. ಇದರ ಅರ್ಜಿ ಪ್ರಕ್ರಿಯೆ ಪೂರ್ಣವಾಗಿ ಆನ್ಲೈನ್ ಆಗುತ್ತದೆ. ನೀವು ಮನೆಯಲ್ಲೇ ಅರ್ಜಿ ಸಲ್ಲಿಸಬಹುದು. ಆದಾಯ ಮಿತಿಯಲ್ಲೂ ಬದಲಾವಣೆ ಆಗಿದೆ. ಇದರಿಂದ ಮಧ್ಯಮ ವರ್ಗದವರು ಲಾಭ ಪಡೆಯಬಹುದು. ವಿಶೇಷವಾಗಿ ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವವರಿಗೆ, ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತದೆ. ಮನೆಯ ನೋಂದಣಿ ಮಹಿಳೆ ಹೆಸರಿನಲ್ಲಿ ಮಾಡಿದರೆ ವಿಶೇಷ ರಿಯಾಯಿತಿ ಮತ್ತು ಲಾಭಗಳು ಹೆಚ್ಚು ಸಿಗುತ್ತವೆ. ಇದು ನಿಮ್ಮ ಕುಟುಂಬಕ್ಕೆ ಸ್ಥಿರತೆ ನೀಡುತ್ತದೆ ಮತ್ತು ಭವಿಷ್ಯಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ. ಎರಡನೇ ಲಾಭವು ಮಹಿಳೆಯರಿಗೆ ವಿಶೇಷವಾಗಿದೆ. ಗೃಹಿಣಿಯರಾಗಿ ಯಾವುದೇ ಉದ್ಯೋಗವಿಲ್ಲದವರಿಗೆ ಉಚಿತ ಸಿಲಾಯಿ ಯಂತ್ರ ಯೋಜನೆಯ ಅರ್ಜಿಗಳು ಆರಂಭವಾಗುತ್ತವೆ. ಇದರಿಂದ ಮನೆಯಲ್ಲೇ ಕುಳಿತು ಗಳಿಸುವ ಅವಕಾಶ ಸಿಗುತ್ತದೆ ಮತ್ತು ಸ್ವಾವಲಂಬಿಯಾಗಬಹುದು. ಸರ್ಕಾರವು ಸಮಯಕ್ಕೆ ಈ ಯೋಜನೆಗೆ ಅರ್ಜಿಗಳನ್ನು ತೆರೆಯುತ್ತದೆ. ಆದರೆ ಮಾಹಿತಿ ಕೊರತೆಯಿಂದ ಅನೇಕ ಮಹಿಳೆಯರು ಲಾಭ ಪಡೆಯುವುದಿಲ್ಲ. ಈಗ ಮತ್ತೊಮ್ಮೆ ಅವಕಾಶವಿದೆ. ರೇಷನ್ ಕಾರ್ಡ್ ಬಳಸಿ ಉಚಿತ ಸಿಲಾಯಿ ಯಂತ್ರ ಪಡೆಯಬಹುದು. ಅರ್ಜಿ ಹೇಗೆ ಮಾಡುವುದು ಎಂದು ನಂತರ ಹೇಳುತ್ತೇನೆ, ಆದರೆ ಮುಂದಿನ ಲಾಭಗಳನ್ನು ಮೊದಲು ತಿಳಿಯಿರಿ. ಮೂರನೇ ಲಾಭವು ನೇರವಾಗಿ ರೇಷನ್ ವಸ್ತುಗಳೊಂದಿಗೆ ಸಂಬಂಧಿಸಿದೆ. ಹಿಂದೆ ಕೇವಲ ಅಕ್ಕಿ ನೀಡಲಾಗುತ್ತಿತ್ತು. ಈಗ ಅದನ್ನು ನಿಲ್ಲಿಸಿ 9 ರೀತಿಯ ಅಗತ್ಯ ಖಾದ್ಯ ವಸ್ತುಗಳನ್ನು ನೀಡಲಾಗುತ್ತದೆ. ಭಾರತ ಸರ್ಕಾರದ ಉಚಿತ ರೇಷನ್ ಯೋಜನೆಯಡಿ ಸುಮಾರು 90 ಕೋಟಿ ಜನರಿಗೆ ಉಚಿತ ರೇಷನ್ ನೀಡಲಾಗುತ್ತದೆ. ಈಗ ಗೋಧಿ, ದಾಳ್, ಚಣಾ, ಸಕ್ಕರೆ, ಉಪ್ಪು, ಸರಸೋತ ಎಣ್ಣೆ, ಆಟ, ಸೋಯಾಬೀನ್ ಮತ್ತು ಮಸಾಲೆಗಳು ಸಿಗುತ್ತವೆ. ಇದರಿಂದ ಮನೆಯ ರೇಷನ್ ಸಂಪೂರ್ಣ ಸಮತೋಲಿತವಾಗಿ ಸಿಗುತ್ತದೆ ಮತ್ತು ಪೋಷಕಾಂಶಗಳ ಕೊರತೆ ತುಂಬುತ್ತದೆ. ಇದು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗುತ್ತದೆ ಮತ್ತು ದೈನಂದಿನ ಜೀವನವನ್ನು ಸುಧಾರಿಸುತ್ತದೆ. ನಾಲ್ಕನೇ ಲಾಭವು ಮಹಿಳೆಯರಿಗೆ ವಿಶೇಷವಾಗಿದೆ. ಮಹಿಳಾ ಸಮ್ಮಾನ ನಿಧಿ ಯೋಜನೆಯಡಿ BPL ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಪ್ರತಿ ತಿಂಗಳು 1500ರಿಂದ 2500 ರೂಪಾಯಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ. ಮಧ್ಯಪ್ರದೇಶದ ಲಾಡ್ಲಿ ಬೆಹನ, ಮಹಾರಾಷ್ಟ್ರದ ಲಾಡಕಿ ಬೆಹನಿ ಯೋಜನೆಗಳಂತೆ ಈಗ ದೇಶಾದ್ಯಂತ ವಿಸ್ತರಿಸಲಾಗುತ್ತಿದೆ. ಹರಿಯಾಣದಲ್ಲಿ ಈಗಾಗಲೇ ಇದು ಆರಂಭವಾಗಿದೆ. ಅಲ್ಲಿ ಮಹಿಳೆಯರಿಗೆ 21,000 ರೂಪಾಯಿ ಸಿಗುತ್ತಿದೆ. ಇತರ ರಾಜ್ಯಗಳಲ್ಲೂ ಇದು ಜಾರಿಯಾಗುತ್ತದೆ. ಪ್ರತಿ ರಾಜ್ಯಕ್ಕೆ ರಕ್ಷಣೆ ಬದಲಾಗುತ್ತದೆ. ನಿಮ್ಮ ರಾಜ್ಯದಲ್ಲಿ ಇದು ಇದೆಯೋ ಎಂದು ಕಮೆಂಟ್ನಲ್ಲಿ ಹೇಳಿ.
ಇದು ಮಹಿಳೆಯರ ಸಬಲೀಕರಣಕ್ಕೆ ಸಹಾಯವಾಗುತ್ತದೆ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. 5ನೇ ಲಾಭವು ಆರೋಗ್ಯ ಸಂಬಂಧಿತವಾಗಿದೆ. ರೇಷನ್ ಕಾರ್ಡ್ ಧಾರಕರಿಗೆ ಉಚಿತ ಆರೋಗ್ಯ ವಿಮೆ ನೀಡಲಾಗುತ್ತದೆ. ಪ್ರತಿ ಕುಟುಂಬದ ಪ್ರತಿ ಸದಸ್ಯನಿಗೆ 5 ಲಕ್ಷ ರೂಪಾಯಿವರೆಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತದೆ. ಆಸ್ಪತ್ರೆಗೆ ಹೋದಾಗ ಚಿಕಿತ್ಸೆಯ ವೆಚ್ಚವನ್ನು ಆಯುಷ್ಮಾನ್ ಭಾರತ ಯೋಜನೆಯಡಿ ಸರ್ಕಾರವು ಭರಿಸುತ್ತದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರು ಜೇಬಿನಿಂದ ಹಣ ಖರ್ಚು ಮಾಡದೆ ಚಿಕಿತ್ಸೆ ಪಡೆಯಬಹುದು. ಇದು ಜೀವನದ ಭದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ. 6ನೇ ಲಾಭವು ಗ್ರಾಮೀಣ ಪ್ರದೇಶದವರಿಗೆ ಮುಖ್ಯವಾಗಿದೆ. ಉಚಿತ ಶೌಚಾಲಯ ನಿರ್ಮಾಣ ಯೋಜನೆಯಡಿ ಪಾತ್ರ ಕುಟುಂಬಗಳಿಗೆ 24,000 ರೂಪಾಯಿ ಸಹಾಯ ನೀಡಲಾಗುತ್ತದೆ. ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ. 2 ಕಂತುಗಳಲ್ಲಿ ಹಣ ಸಿಗುತ್ತದೆ. ಮೊದಲ ಕಂತು 12,000 ಮತ್ತು 2ನೇ ಕಂತು 12,000. ಇದರಿಂದ ಮನೆಯಲ್ಲಿ ಶೌಚಾಲಯವಾಗುತ್ತದೆ. ನಿರ್ಮಿಸಿ ಸ್ವಚ್ಛತೆಯೊಂದಿಗೆ ಜೀವಿಸಬಹುದು. ಇದು ಆರೋಗ್ಯ ಮತ್ತು ಸ್ವಾಭಿಮಾನಕ್ಕೆ ಸಹಾಯಕವಾಗುತ್ತದೆ. 7ನೇ ಲಾಭವು ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಸಂಬಂಧಿಸಿದೆ. ರೇಷನ್ ಕಾರ್ಡ್ ಧಾರಕರಿಗೆ ಗ್ಯಾಸ್ ಸಿಲಿಂಡರ್ನಲ್ಲಿ ಸಬ್ಸಿಡಿ ನೀಡಲಾಗುತ್ತದೆ. ವರ್ಷಕ್ಕೆ 6 ರಿಂದ 8 ಸಿಲಿಂಡರ್ಗಳು ಸಸ್ತೆ ಬೆಲೆಯಲ್ಲಿ ಸಿಗುತ್ತವೆ. ಸಾಮಾನ್ಯ ಬೆಲೆ 800 ಅಥವಾ ಹೆಚ್ಚಿನದು, ಆದರೆ ನಿಮಗೆ 400 ರಿಂದ 450 ರೂಪಾಯಿಗೆ ಸಿಗುತ್ತದೆ. ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ವರ್ಷಕ್ಕೆ 3 ಸಿಲಿಂಡರ್ಗಳು ಉಚಿತವಾಗಿ ಸಿಗುತ್ತವೆ. ಇದು ಅಡುಗೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಹಿಳೆಯರ ಕೆಲಸವನ್ನು ಸುಲಭಗೊಳಿಸುತ್ತದೆ. ಈ ಎಲ್ಲ ಲಾಭಗಳು ನಿಮ್ಮ ಜೀವನವನ್ನು ಸುಧಾರಿಸುತ್ತವೆ ಮತ್ತು ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತವೆ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ವಿವರಗಳಿವೆ. ಉದಾಹರಣೆಗೆ, ಪ್ರತಿ ಲಾಭಕ್ಕೆ ಅರ್ಜಿ ಹೇಗೆ ಸಲ್ಲಿಸುವುದು, ಯಾವ ದಾಖಲೆಗಳು ಬೇಕು ಎಂದು ತಿಳಿದುಕೊಳ್ಳಿ. ಇದರಿಂದ ಯಾವುದೇ ತೊಂದರೆಯಿಲ್ಲದೆ ಲಾಭ ಪಡೆಯಬಹುದು. ರೇಷನ್ ಕಾರ್ಡ್ ಧಾರಕರಾಗಿ ಈ ಅವಕಾಶಗಳನ್ನು ಬಳಸಿಕೊಳ್ಳಿ ಮತ್ತು ನಿಮ್ಮ ಕುಟುಂಬದ ಉನ್ನತಿಗೆ ಬಳಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಗೆಳೆಯರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ಅವರೂ ಲಾಭ ಪಡೆಯಲಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಈ ಎಲ್ಲಾ ಬದಲಾವಣೆಗಳು ನಿಮ್ಮ ದೈನಂದಿನ ಜೀವನಕ್ಕೆ ಹೊಸ ಆಯಾಮ ನೀಡುತ್ತವೆ ಮತ್ತು ಸರ್ಕಾರದ ಯೋಜನೆಗಳು ಎಲ್ಲರಿಗೂ ತಲುಪುತ್ತವೆ ಎಂದು ನಂಬುತ್ತೇನೆ. ಇನ್ನೂ ಹೆಚ್ಚು ತಿಳಿಯಲು ವಿಡಿಯೋ ಪೂರ್ಣವಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದು ನಿಮಗೆ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನು ತರುತ್ತದೆ. ಸ್ನೇಹಿತರೆ, ಈ ಲಾಭಗಳು ಎಷ್ಟು ದೊಡ್ಡವು ಎಂದು ಯೋಚಿಸಿ. ನಿಮ್ಮ ಜೀವನದಲ್ಲಿ ಇವುಗಳು ಎಷ್ಟು ಬದಲಾವಣೆ ತರುತ್ತವೆ ಎಂದು ಊಹಿಸಿ. ಆದ್ದರಿಂದ ತಪ್ಪದೇ ಈ ನಿಯಮಗಳನ್ನು ಪಾಲಿಸಿ. KYC ಮತ್ತು OTP ಪೂರ್ಣಗೊಳಿಸಿ. ಇದು ನಿಮ್ಮ ಲಾಭಕ್ಕೆ ಸಹಾಯವಾಗುತ್ತದೆ ಮತ್ತು ಸರ್ಕಾರದ ಸಹಾಯವನ್ನು ಸರಿಯಾಗಿ ಪಡೆಯುವುದು ಸುಲಭವಾಗುತ್ತದೆ. ಇದರೊಂದಿಗೆ ರೇಷನ್ ವ್ಯವಸ್ಥೆಯಲ್ಲಿ ಬರುವ ವೈವಿಧ್ಯತೆಯು ನಿಮ್ಮ ಆಹಾರದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸುತ್ತದೆ. ತುಂಬುತ್ತದೆ. ಇದು ಮಕ್ಕಳು ಮತ್ತು ವಯಸ್ಕರ ಆರೋಗ್ಯಕ್ಕೆ ಉತ್ತಮವಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಆರೋಗ್ಯಕರ ಜೀವನ ನಡೆಸಲು ಸಹಾಯ ಮಾಡುತ್ತದೆ. ಇನ್ನು ಮಹಿಳೆಯರ ಆರ್ಥಿಕ ಸಹಾಯವು ಅವರ ಸ್ವಾತಂತ್ರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದಲ್ಲಿ ಸಮಾನತೆ ತರುತ್ತದೆ. ಇದು ಸಮಾಜದ ಒಟ್ಟಾರೆ ಉನ್ನತಿಗೆ ಕಾರಣವಾಗುತ್ತದೆ. ವಸತಿ ಮತ್ತು ಆರೋಗ್ಯ ಲಾಭಗಳು ನಿಮ್ಮ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತವೆ ಮತ್ತು ಭವಿಷ್ಯದ ಚಿಂತೆಯನ್ನು ಕಡಿಮೆ ಮಾಡುತ್ತವೆ. ಗ್ಯಾಸ್ ಸಬ್ಸಿಡಿಯು ಅಡುಗೆಯ ವೆಚ್ಚವನ್ನು ಕಡಿಮೆ ಮಾಡಿ ಮನೆಯ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಈ ರೀತಿ ಎಲ್ಲಾ ಲಾಭಗಳು ಒಟ್ಟಾಗಿ ನಿಮ್ಮ ಕುಟುಂಬವನ್ನು ಸುಖಿ ಮತ್ತು ಸಮೃದ್ಧಗೊಳಿಸುತ್ತವೆ. ಆದ್ದರಿಂದ ಈ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ ಮತ್ತು ಅನುಸರಿಸಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಿಳಿಸಿ. ಇದು ಎಲ್ಲರಿಗೂ ಉಪಯುಕ್ತವಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳಿದ ಎಲ್ಲಾ ವಿಷಯಗಳು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ನೀಡುತ್ತವೆ ಎಂದು ನಂಬುತ್ತೇನೆ. ಇನ್ನು ಮುಂದೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಸರಿಯಾಗಿ ಬಳಸಿ ಎಲ್ಲಾ ಲಾಭಗಳನ್ನು ಪಡೆಯಿರಿ ಮತ್ತು ಸರ್ಕಾರದ ಯೋಜನೆಗಳಿಂದ ಪ್ರಯೋಜನ ಪಡೆಯಿರಿ. ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಮಾಹಿತಿಯಾಗಿದೆ. ಆದ್ದರಿಂದ ತಪ್ಪದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನೂ ಹೆಚ್ಚು ಉಪಯುಕ್ತ ವಿಷಯಗಳು ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಈ ಬದಲಾವಣೆಗಳು ಎಷ್ಟು ಮುಖ್ಯ ಎಂದು ತಿಳಿದುಕೊಂಡು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಅನುಸರಿಸಿ. ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಈಗ ಈ ಎಲ್ಲಾ ಲಾಭಗಳನ್ನು ಪಡೆಯಲು ಸಿದ್ಧರಾಗಿ ಮತ್ತು ಸರ್ಕಾರದ ನಿಯಮಗಳನ್ನು ಪಾಲಿಸಿ. ಇದು ನಿಮಗೆ ಶಾಶ್ವತ ಲಾಭವನ್ನು ನೀಡುತ್ತದೆ. ಇನ್ನೂ ಹೆಚ್ಚು ವಿವರಗಳಿಗಾಗಿ ನಿಮ್ಮ ಸ್ಥಳೀಯ ರೇಷನ್ ಆಫೀಸು ಅಥವಾ ಆನ್ಲೈನ್ ಪೋರ್ಟಲ್ಗಳನ್ನು ಸಂಪರ್ಕಿಸಿ ಮತ್ತು ಸರಿಯಾದ ಮಾಹಿತಿ ಪಡೆಯಿರಿ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಎಂದು ವಿಶ್ವಾಸವಿದೆ. ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.
ಮತ್ತು ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳು. ಇದು ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ತುಂಬುತ್ತದೆ ಮತ್ತು ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ಈ ರೀತಿ ಅನೇಕ ಯೋಜನೆಗಳು ನಿಮ್ಮ ರೇಷನ್ ಕಾರ್ಡ್ನೊಂದಿಗೆ ಲಿಂಕ್ ಆಗುತ್ತವೆ ಮತ್ತು ನಿಮ್ಮ ಜೀವನ ಸುಲಭವಾಗುತ್ತದೆ. ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಮತ್ತು ತಕ್ಷಣ ಕ್ರಮ ತಗೊಳ್ಳಿ. ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಉತ್ತಮವಾಗುತ್ತದೆ. ಈಗ ನೀವು ಎಲ್ಲಾ ಲಾಭಗಳನ್ನು ಪಡೆಯಲು ಸಿದ್ಧರಾಗಿರಿ ಮತ್ತು ಸರ್ಕಾರದ ಸಹಾಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದು ನಿಮಗೆ ಶುಭವಾಗಲಿ ಮತ್ತು ನಿಮ್ಮ ಜೀವನ ಸುಖಮಯವಾಗಲಿ. ಧನ್ಯವಾದಗಳು.